ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ ಮತ ಬಂದಿದ್ರೆ ಜೆಡಿಎಸ್ ಅಭ್ಯರ್ಥಿ ಎಷ್ಟು ಮತಗಳನ್ನ ಪಡ್ಕೊಳ್ಬೇಕಾಗಿತ್ತು? ಮತಗಳನ್ನ ಜೆಡಿಎಸ್ ಅವರು ಪಡೆದಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಒಂದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕೆ ಏನು ಅಂತಂದ್ರೆ, DK ಶಿವಕುಮಾರ್ ಅವರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವ ರೀತಿ ಆಮಿಷಗಳನ್ನು ಒಡ್ಡಿ ಬೆದರಿಕೆಗಳನ್ನು ಹಾಕಿ ಇವತ್ತು ಬೇರೆ ಪಾರ್ಟಿಯ ಶಾಸಕರನ್ನ ಸೆಳೆಯುವಂಥದ್ರಲ್ಲಿ ಒಂದಷ್ಟು ಯಶಸ್ವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅದನ್ನು ಆ ರೀತಿಯ ರಾಜಕೀಯದಲ್ಲಿ ಅವರು ಎತ್ತಿದ ಕೈ. ಹಾಗಾಗಿ ಒಂದು ನೋಡ್ತಾ ಇರ್ತಕ್ಕಂಥ ಜನ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಯಾವ ರೀತಿ ಬೆದರಿಕೆ ಹಾಕ್ತಕ್ಕಂಥದ್ದು, ದುಡ್ಡಿನ ಆಮಿಷ ಒಡ್ತಕ್ಕಂಥದ್ದು. ಆಮೇಲೆ ಪ್ರತಿ ಶಾಸಕರು ಅಷ್ಟೇ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ನೀವು ಗೆದ್ದಿರ್ತಕ್ಕಂಥದ್ದು ಯಾವುದೇ ಪಾರ್ಟಿಯಿಂದ ಆಗಲಿ ಜನರ ಸೇವೆಯನ್ನು ಮಾಡಲಿಕ್ಕೆ. ಈ ರೀತಿ ಆಮಿಷಗಳಿಗೆ ಬಲಿಯಾಗಿ, ಈ ರೀತಿ ದುಡ್ಡಿನ ವ್ಯಾಮೋಹಕ್ಕೊಳಗಾಗಿ ಈ ರೀತಿ ನಿಮ್ಮನ್ನು ನೀವು ಮಾರ್ಕೊಳ್ಳೋವಂಥ ಪರಿಸ್ಥಿತಿ ಬಂದರೆ ಖಂಡಿತವಾಗ್ಲೂ ಅದು ಒಳ್ಳೆಯ ಸಂದೇಶ ಅಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಅದು ಯಾವುದೇ ಪಾರ್ಟಿಯವರಾಗಿರ್ಬೋದು. ಹಾಗಾಗಿ ಇವತ್ತು ಭಾಳ ಸ್ಪಷ್ಟವಾಗಿ ಮೇಲ್ಮಟ್ಟಕ್ಕೆ ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು, ಇವತ್ತು ಕಾಂಗ್ರೆಸ್ ಒಡ್ಡಿರ್ತಕ್ಕಂಥ ಹಣದ ಆಮಿಷ, ಬೆದರಿಕೆ, ನಿಮ್ಮ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ಮಾಡಬೇಕಾಗುತ್ತೆ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಕಾಗುತ್ತೆ ಎನ್ನುವಂಥ ಆರೋಪಗಳನ್ನು ಒಂದು ರೀತಿಯ ಪಕ್ಷದಲ್ಲಿ ಎಲ್ಲವೂ ಸರಿಯಾಗಿದ್ರೆ ಪಕ್ಷ ನಿಷ್ಠೆಯನ್ನ ಮೆರಿತಾ ಇದ್ರೇನೋ ಶಾಸಕರು ಗೊತ್ತಿಲ್ಲ. ಪಕ್ಷದಲ್ಲೇ ಯಾವುದೂ ಸರಿ ಇಲ್ಲ, ನಾಳೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಏನು ಅನ್ನುವಂತ ಆತಂಕದಲ್ಲಿ ಈಗಲೇ ಒಂದ್ ಕೈ ನೋಡ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ಶಾಸಕರು ಕಾಲ ಆಚೆ ಇಟ್ಟುಬಿಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎನಿವೆ ಸಮರ್ಥನೆ ಮಾಡ್ಕೊಳ್ಬೇಕು, ಉತ್ಕರ್ಷ ಅವರೇ ಮಾಡ್ಕೊಳ್ತಾ ಇದ್ದೀರಿ. ಎನಿವೆ ನರಸಿಂಹಮೂರ್ತಿ ಅವ್ರ ಹತ್ರ ಹೋಗ್ಬಿಡ್ತೀನಿ. ಸರ್, ಈಗ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟಿಲ್ಲ, ಅಸಮಾಧಾನಗಳಿದೆ. ಯಾರ ವಿರುದ್ಧವಾಗಿ ನಾವು ಕೆಲಸ ಮಾಡಿದ್ವು ಅವ್ರ ಜೊತೆಗೆ ಕೆಲಸ ಮಾಡಬೇಕು ಅನ್ನೋದು ಬಹಳ ಕಷ್ಟ ಅಂತ ತಳಮಟ್ಟದಿಂದ ಹೇಳ್ಕೊಂಡು ಮೇಲ್ಮಟ್ಟದ ತನಕ ನಾಯಕರು ಮುಖಂಡರ ಅಸಮಾಧಾನಗಳು ಇತ್ತು ಅಂತ. ಸೊ ಈ ಮಟ್ಟಿಗೆ ಅಸಮಾಧಾನ ದೋಸ್ತಿ ಪಡೆಯಲು ಇದೆಯಾ ಅಂತ, ನಾವ್ಯಾಕ್ರಿ JDS ಅಭ್ಯರ್ಥಿಗೆ ಓಟ್ ಹಾಕ್ಬೇಕು ಅನ್ನೋ ಮನಸ್ಥಿತಿಯೆಲ್ಲ ಹಾಕ್ಬಿಟ್ರ ಅಂತ, ಕ್ರಾಸ್ ವೋಟಿಂಗ್ ಹಂಗಾಯ್ತಾ ಅಂತ? ಆ ರೀತಿ ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಈಗ ನಮ್ಮ ಪಕ್ಷದಲ್ಲೂ ಸಹ ಕ್ರಾಸ್ ವೋಟಿಂಗ್ ಆಗಿದೆ ಅಂತ ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ. ಅದನ್ನ ಕನ್ಫರ್ಮ್ ಆಗಿಲ್ಲ, ಯಾರು ಎಲ್ಲೆಲ್ಲೂ ಹಾಕಿದ್ದಾರೆ, BJP ಯಾರು ಹಾಕಿದಾರ, ನಮ್ಮವ್ರು ಹಾಕಿದಾರ, ಅದು ಕರೆಕ್ಟಾಗಿ ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಇಲ್ಲದೆ ಇರುವಾಗ ನಾನು ಆ ರೀತಿ ಮಾತಾಡೋದು ತಪ್ಪಾಗುತ್ತೆ. ಈ ಫಲಿತಾಂಶದಿಂದ ನಮ್ಮ ನಾಯಕರುಗಳಾಗ್ಲಿ ನಾವಾಗ್ಲಿ ವಿಚಲಿತರಾಗಿಲ್ಲ. ಸುಮಾರು 50 ವರ್ಷದಿಂದ ದೇವೇಗೌಡರನ್ನ ಇದೇ ರೀತಿ ಕಾಂಗ್ರೆಸ್ ನಾವು ನಮ್ಮ ಜೊತೆಲಿದ್ದೇ ಮುಗಿಸ್ತಾ ಬರ್ತಾ ಇದ್ದದ್ದು ಇತಿಹಾಸ. 1999ರಲ್ಲೂ ಸಹ SM ಕೃಷ್ಣ ಅವರು ಅಲ್ಲಿಂದ ಹಿಡ್ದು 2004ರಲ್ಲಿ ಧರ್ಮಸಿಂಗ್ ಅವರು, SM ಕೃಷ್ಣ ಅವರು ನಮ್ಮ ಪಕ್ಷ ಮುಗಿಸ್ಲೇಬೇಕಂತ ಆ ಸಂದರ್ಭದಲ್ಲಿ ನಮ್ಮಲ್ಲಿರೋರ್ನೆಲ್ಲರೂ ಕರ್ಕೊಂಡು ಹೋದ್ರು. 2004ರಲ್ಲಿ ತಿರ್ಗಾ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದು ಇಟ್ಕೊಂಡ್ರು. ಅವಾಗಲೂ ನಾವು ಆಯ್ತು ಅಂತ ಅಂದ್ಬಿಟ್ಟು ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅವತ್ತು ಸಿದ್ದರಾಮಯ್ಯರನ್ನ ಉಪಮುಖ್ಯಮಂತ್ರಿ ಮಾಡಿದ್ದ ಇತಿಹಾಸ. ಅದಾದ ನಂತರ ತಿರ್ಗಾ 2008ರಲ್ಲಿ 17 ಜನ ಶಾಸಕರು MP ಪ್ರಕಾಶ್ ಅವರ ನೇತೃತ್ವದಲ್ಲಿ ಬೇರೆ ಪಕ್ಷಕ್ಕೆ ಹೋದ್ರು. ಅದಾದ ನಂತರ 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು CM ಆದಾಗ್ಲೂ ರಾಜ್ಯಸಭೆ ಚುನಾವಣೆ ನಡೆದಾಗ ಅವಾಗ್ಲೂ 8 ಜನ ನಮ್ಮ ಪಕ್ಷನ ಬಿಟ್ಟೋದ್ರು. ಇಷ್ಟೆಲ್ಲ ನಾವು 1999ರಿಂದ ಮತ್ತೆ ಸುದೀರ್ಘವಾಗಿ ನಮ್ಮ ಪಕ್ಷನ ಕಾಂಗ್ರೆಸ್ನವರು ಪ್ರತಿ ಹಂತದಲ್ಲೂ ಮುಗಿಸ್ತಾ ಬಂದ್ರು. ಕಾರ್ಯಕರ್ತರ ಶಕ್ತಿಯಿಂದ ಇವತ್ತು ನಾವು ಇನ್ನ ಅಸ್ತಿತ್ವ, ಈ JDS ಪಕ್ಷ ಅಸ್ತಿತ್ವ ಉಳಿಸ್ಕೊಂಡಿದ್ದೀವಿ. ಅವರು ನಮ್ಮನ್ನ ಯಾವುದೇ ಕಾರಣಕ್ಕೂ ಈ ಕಾರ್ಯಕರ್ತರ ಶಕ್ತಿ ಈ ರಾಜ್ಯದಲ್ಲಿರೋವರೆಗೂ ನಮ್ಮನ್ನ ಮುಗಿಸ್ಲಿಕ್ಕೆ ಆಗಲ್ಲ ಅನ್ನೋದು ಅವರಿಗೆ ತಿಳಿದಿದ್ದೆ. ಆದ್ರೂ ಅವರು ಎಷ್ಟೇ ಸರಿ ನಮ್ಮನ್ನ ಮುಗಿಸಿದ್ರು ನಾವು ಯಾವತ್ತೂ ಅವ್ರ ಬಗ್ಗೆ ನಾವು 2018ರಲ್ಲೂ ಅಷ್ಟೇ ನಮ್ಮ ಮನೆ ಬಾಗಿಲಿಗೆ ಬಂದು ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳ್ತಾರೆ. ನಮ್ಮನ್ನ ಮುಗಿಸೋದಲ್ಲದೆ ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪ್ರತಿ ರಾಜ್ಯದಲ್ಲಿ ಪ್ರತಿ ಪ್ರಾದೇಶಿಕ ಪಕ್ಷನ ಮುಗಿಸ್ತಾ ಹೋಗಿ ಇಡೀ ದೇಶ ಪೂರ್ತಿ ಅವರೇ ಮುಗ್ದಿದ್ದಾರೆ. ಕೇವಲ ಇನ್ನ 2-3 ರಾಜ್ಯದಲ್ಲಿ ಮಾತ್ರ ಇದ್ದಾರೆ. ಆದ್ರೆ ಯಾವುದೇ ಪಕ್ಷ ಆಗಿರ್ಲಿ ಇನ್ನೊಂದು ಪಕ್ಷನ ಈ ರೀತಿ ಮುಗಿಸಬಾರ್ದು. ಯಾವುದೇ ಪಕ್ಷ ಇರಲಿ, ಅವರು ಈಗ 4 ಸ್ಥಾನನ ಈಸಿಯಾಗಿ ಗೆಲ್ಬೋದಾಗಿತ್ತು. ವಿರೋಧ ಪಕ್ಷಗಳನ್ನ ಈ ರೀತಿ ಪ್ರಜಾಪ್ರಭುತ್ವದಲ್ಲಿ ಮುಗಿಸ್ತಾ ಬಂದ್ರೆ ಇದು ಪ್ರಜಾಪ್ರಭುತ್ವ ಉಳಿಯುವಂತ ಪ್ರಶ್ನೆ ಅಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಹಾನಿಕರ ಆಗುತ್ತೆ ಅನ್ನೋದು ಅವರು ತಿಳ್ಕೊಬೇಕು. ಈಗ 5ನೇ ಅಭ್ಯರ್ಥಿ ಹಾಕಿ ನಮ್ಮ ಪಕ್ಷದ ಶಾಸಕರನ್ನ ಇವಾಗ ಈ ರೀತಿ ತಂದು ಒಂದು ಪಕ್ಷನ ಮುಗಿಸ್ತೀವಿ ಹೇಳ್ತಾರಲ್ಲ, ಯಾವುದೇ ಕಾರಣಕ್ಕೂ ಅವ್ರಿಗೆ ಹೇಳ್ತೀನಿ ನರಸಿಂಹಮೂರ್ತಿ ಸರ್, ಈಗ ಏನೇ ಆಗ್ಲಿ, ಯಾರೇನೇ ಆಮಿಷಗಳನ್ನ ಒಡ್ಡಿದ್ರು ಕೂಡ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರಲ್ಲ, ನಾಳೆ ಮುಂದೊಂದು ದಿನ ನಮ್ಗೆ ಪಕ್ಷ ಅವಕಾಶ ಮಾಡಿಕೊಡುತ್ತೆ ಅನ್ನೋ ನಂಬಿಕೆ ಇದ್ದಿದ್ರೆ ಯಾರು ಕೂಡ ಈ ರೀತಿ ಕ್ರಾಸ್ ಔಟ್ ಮಾಡ್ತಾ ಇರ್ಲಿಲ್ಲ ಅಂತ. ಇವನ್ನ JDS ನ ಒಂದು ಗಂಭೀರ ಆರೋಪ, ಕುಟುಂಬ ರಾಜಕಾರಣದಿಂದ ಬೇಸತ್ತು ಬಿಟ್ಟಿದ್ದಾರೆ ಮುಖಂಡರು ಮತ್ತು ಹಿರಿಯ ನಾಯಕರುಗಳಿಗೆ ಪ್ರಿಫರೆನ್ಸ್ ಸಿಗ್ತಾ ಇಲ್ಲ ಅಂತ. ಮೋಸ್ಟ್ಲಿ ಅದಕ್ಕೆ ಇಲ್ಲಿದ್ರೆ ಕಷ್ಟನಪ್ಪ, ನಾಳೆ ನಮಗೆ ಅಸ್ತಿತ್ವದ ಪ್ರಶ್ನೆ ಇದೆ ಅನ್ನೋ ಕಾರಣಕ್ಕೆ ಮನಸ್ಸು ಮಾಡಿರ್ಬೋದು. ಕುಟುಂಬ ಓಕೆ ಡನ್, ವಾಪಸ್
ವಾಪಸ್ ಬರ್ತೀನಿ ರೀ, ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ತಗೊಳ್ಳೋಣ. ಇರ್ಷಾದ್ ಅಹಮದ್ ಸರ್, ಪ್ರಜಾಪ್ರಭುತ್ವದ ಕಗ್ಗೋಲೆ, 4 ಅಭ್ಯರ್ಥಿಗಳನ್ನ ಈಸಿಯಾಗಿ ಗೆಲ್ಲಿಸಬಹುದಿತ್ತು, 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತಿದ್ದೀರಿ. ಒಂದು ಪಕ್ಷವನ್ನ ಬುಡೆ ಸಮೇತ ನೀವು ಕಿತ್ತಾಕೋ ಪ್ರಯತ್ನಗಳಾಗ್ತಾ ಇದೆ, ಇದು ಸರಿಯಲ್ಲ ಅಂತ. ನೋಡಿ, ನಿನ್ನೆ ಆದಂತಹ ಮೇಲ್ಮನೆ ಚುನಾವಣೆಯ ಫಲಿತಾಂಶ ಅದು ಸಂಖ್ಯಾಬಲ ಯಾವ ಪಕ್ಷದ ಜೊತೆನಲ್ಲಿತ್ತು ಅನ್ನೋದನ್ನ ಅದು ತೋರಿಸ್ತಾ ಇದೆ. ಯಾವುದೇ ಸಂಖ್ಯಾಬಲ ಇಲ್ಲದೆ ಇರುವಂತಹ JDS ಅವರು ಒಂದು ಅಭ್ಯರ್ಥಿಯನ್ನು ಹಾಕಿ ಇವತ್ತು ಯಾವ ರೀತಿ ಅವರು ಹೀನಾಯವಾಗಿ ಸೋತು ಇವತ್ತು ಈ ಯಾವ ಮುಜುಗರಿಗೆ ಅವರು ಈಡಾಗಿದ್ದಾರೆ ಅನ್ನೋದನ್ನ ಈ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಆಮೇಲೆ ಇವಾಗ ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷಗಳಿಗೆ ಮನ್ನಣೆ ಕೊಡ್ತಾ ಇಲ್ಲ, ಅವ್ರಿಗೆ ಅವ್ರದ್ದೇ ಆದಂತಹ ಕೆಲಸ ಕಾರ್ಯವನ್ನು ಅವರು ಮಾಡಿಕೊಂಡು ವಿರೋಧ ಪಕ್ಷವನ್ನು ಇಲ್ಲಿ ಮುಗಿಸ್ತಾ ಇದೆ ಅಂತ. ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ವರ್ಷಗಳಿಂದ ನೂರಾರು ಕಾರ್ಯಕ್ರಮಗಳು, ನೂರಾರು ಯೋಜನೆಗಳು ಹಮ್ಮಿಕೊಂಡಂಥ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸದೃಢವಾದಂಥ ವಿರೋಧ ಪಕ್ಷ ಇರುತ್ತೆ ಅನ್ನೋದನ್ನೇ ಬಯಸುತ್ತೆ. ಆದರೆ ಇವತ್ತು ಕಳೆದ 10-12 ವರ್ಷದಲ್ಲಿ BJP ಅವರು ಏನು ಮಾಡಿದ್ದಾರೆ, ಇಡೀ ಭಾರತ ದೇಶದಲ್ಲಿ ನೋಡಿದರೆ ಸುಮಾರು 20-21 ಸರ್ಕಾರಗಳನ್ನು ಜನರಿಂದ ಚುನಾವಣೆ ಆದಂತಹ ಜನಪ್ರಿಯ ಸರ್ಕಾರಗಳನ್ನು ಅವರು ಆಮಿಷ ಒಡ್ಡಿನೋ ಅಥವಾ ಶಾಸಕರನ್ನು ಖರೀದಿ ಮಾಡಿನೋ ಅಥವಾ ಬೇರೆ ಬೇರೆ ರೀತಿ ವಾಮಮಾರ್ಗದ ಮುಖಾಂತರ ಸರ್ಕಾರವನ್ನು ಬೀಳಿಸಿದ್ದು ಈ ದೇಶದ ಜನತೆ ನೋಡಿದ್ದಾರೆ. ಹೀಗಾಗಿ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ, ನಮ್ಮ ಮೇಲೆ ಅವರೇನೋ ಇವತ್ತು ಆರೋಪ ಮಾಡ್ತಾ ಇದ್ದಾರೆ, ಅದು ಮಾಡುವ ನೈತಿಕತೆ ಅವ್ರಿಗಿಲ್ಲ. ಇವತ್ತು BJP ಒಂದು ಆಕ್ಟೋಪಸ್ ಥರ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಅವರು ಯಾವ ರೀತಿ ನುಂಗ್ಕೊಂಡು ಹೋಗ್ತಾ ಇದೆ. ಚುನಾವಣೆಯ ಸಮಯದಲ್ಲೂ ಅವರು ಮಾಡ್ತಾರೆ, ಚುನಾವಣೆಯ ನಂತರ ತಾವು ಬಂಗಾಲಲ್ಲಿ ನೋಡಿರ್ಬೋದು, ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನೋಡಿರ್ಬೋದು ಯಾವ ರೀತಿ ಅವರು ಪಕ್ಷವನ್ನು ಹೊಡಿತಾ ಇದ್ದಾರಂತ. ಸೊ ನಾನು BJP ವಕ್ತಾರಿಗೆ ಹೇಳ್ತಾ ಇದ್ದೇನೆ, ತಾವು ಏನು ಆರೋಪ ಮಾಡ್ತಾ ಇದ್ದೀರಿ ನಮ್ಮ ಮೇಲೆ ಅದು ಸತ್ಯಕ್ಕೆ ದೂರವಾದಂಥದ್ದು. ನಮ್ಮ ಕಾರ್ಯಕ್ರಮಗಳ ಮೇಲೆ ನಾವು ಇವತ್ತೇನು ಜನಪರ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ, ಏನು ಜನರನ್ನು ಸ್ಪಂದಿಸ್ತಾ ಇದ್ದೀವಿ, ಜನರ ಆಶೋತ್ತರಗಳಿಗೆ ಏನು ಈಡೇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ಇವತ್ತು ಬೇರೆ ಪಕ್ಷದ ಶಾಸಕರು ಪಕ್ಷಭೇದ ಮರೆತು ನಮಗೆ ಮತವನ್ನು ಹಾಕಿರಬಹುದು, ಅಥವಾ ಪಕ್ಷದ ಗಡಿಯನ್ನ ಮೀರಿ ನಮಗೆ ಮತವನ್ನು ಹಾಕಿರಬಹುದು. ನಿಮ್ಮ ಸ್ಟೇಟ್ಮೆಂಟ್ ಮಾತಾಡಿಲ್ಲ, ಮಾತಾಡಿಲ್ಲ. ನೋಡಿ, ಇವತ್ತು ಬೇರೆ ಪಕ್ಷದವರು ಮಾತಾಡುವಾಗ ಆ ಮಾತನ್ನ ಕೇಳುವ ಸಂಯಮತೆ ನಿಮ್ಮಲ್ಲಿ ಇರಬೇಕಾಗ್ತದೆ. ನಿಮ್ಮಲ್ಲಿ ಬೇರೆಯವರ ಮಾತುಗಳನ್ನು ಕೇಳಬೇಕು ಅನ್ನುವಂತಹ ಒಂದು ಸಂಯಮ ಇರಬೇಕಾಗ್ತದೆ. ಈಗ ಮನಸ್ಫೂರ್ತಿಯಾಗಿ ತಾವೇ ಸ್ವಯಂ ಪ್ರೇರಿತರಾಗಿ ಬಂದು ಓಟ್ ಹಾಕಿದ್ದಾರೆ ಕೆಲವರು ಅಂತ ಹೇಳ್ತಿರೋ ಬೇರೆ ಪಾರ್ಟಿಯವರು, ಅಥವಾ ನೀವು ಆಮಿಷಗಳು ಒಡ್ಡಿರೋದು ನಿಜ? ನೋಡಿ, ಇವತ್ತು HD ಕುಮಾರಸ್ವಾಮಿ ಅವರು ಏನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನ ಹಾಕಿ ಅಂತ ಏನು ಹೇಳಿದ್ರು, ಅದರ ಅನುಗುಣವಾಗಿ ಅವರು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನ ಹಾಕಿದ್ದಾರೆ. ಕುದುರೆ ವ್ಯಾಪಾರ ಅಂತ ಹೇಳಿದ್ರೆ ತಮ್ಮ ಶಾಸಕರಿಗೆ ತಾವು ಅವಮಾನ ಮಾಡಿದಂಗೆ. ಅದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮ ಸ್ವಕ್ಷೇತ್ರದಲ್ಲಿ ನಿಂತು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಕಾಂಗ್ರೆಸ್ನವ್ರು ಬಿಟ್ಟು JDS ಮತ್ತು BJP ಅವರು ಮುಕ್ತ ಅವಕಾಶ ಇದೆ, ನಮ್ಮ ಮನೆ ಬಾಗಿಲು ಸದಾ ತೆರೆದಿದೆ, ನನ್ನ ಹೃದಯ ಯಾವಾಗ್ಲೂ ಓಪನ್ ಆಗಿದೆ, ಬಂದು ಕೆಲಸ ತಗೊಳ್ಳಿ, ಏನ್ ಬೇಕೋ ಅಡ್ವಾಂಟೇಜ್ ಗಳನ್ನ ತೆಗೆದುಕೊಳ್ಳಿ ಅಂತ ಓಪನ್ ಅಪ್ ಆಗಿ ಹೇಳಿದ್ರಲ್ಲ. ರಾಜಕಾರಣದಲ್ಲಿ ಪಕ್ಷ ವಿಸ್ತಾರ ಮಾಡುವುದು, ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ತೆಗೆದುಕೊಂಡು ಹೋಗೋದು, ನಾವು ಹೆಚ್ಚಿನ ಸಂಖ್ಯೆಗಳಲ್ಲಿ ನಾವು ಚುನಾಯಿತರಾಗುವುದು, ಇದು ರಾಜಕಾರಣದ ಒಂದು ಅಂಗ. ಆದರೆ ನಾವು ಎಲ್ಲೋ ಅನೈತಿಕವಾಗಿ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ ಬರುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ನಡೆದುಕೊಳ್ಳುವ ಯಾವುದೇ ಕಾರಣನೂ ಇಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ. ಇವತ್ತು ಅವ್ರೇನು ನಮ್ಗೆ 151 ಮೊದಲ ಪ್ರಾಶಸ್ತ್ಯದ ಮತಗಳು ಬಂದಿದೆ. ನಾವು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ನಾವು ಹಾಕೊಂಡಿರುವ ಏನು ಸಾಮಾಜಿಕ